ನಮಸ್ಕಾರ ಸ್ನೇಹಿತರೆ, ಪುತ್ತೂರು ಲೈಫ್ ಕನೆಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವಂತಹದ್ದು ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದ SBI ನಲ್ಲಿ ಹಲವಾರು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ನಂಬರ್ ಆಫ್ ವೇಕೆನ್ಸೀಸ್ ಕೂಡ ಇದೆ. ಯಾವ ತರದ ಹುದ್ದೆಗಳು, ಯಾರಿಗಾಗಿ ಈ ಜಾಬ್ ವೇಕೆನ್ಸೀಸ್ ಇರುವಂತಹದ್ದು? ಗ್ರಾಜುಯೇಷನ್ ಆದವರು, ಫ್ರೆಶರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಯಾವ ತರದ ಜಾಬ್ ಆಗಿದೆ, ಯಾವ ತರದ ಕ್ಯಾಟಗರಿ ಎಜುಕೇಶನ್ ಏನಿದೆ, ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಎಲ್ಲ ನಾನು ವಿವರವಾಗಿ ಹೇಳ್ತೇನೆ. ಎಲ್ಲಿ ಅಪ್ಲೈ ಮಾಡುದು ಅದನ್ನು ಕೂಡ ನಾನು ತೋರಿಸ್ತೇನೆ. ಬನ್ನಿ ನೋಡ್ಕೊಂಡು ಬರುವ. ಜಾಬಿಗೆ ಕಾಲ್ ಫಾರ್ಮ್ ಆಗಿರುವಂತಹದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, SBI ಬ್ಯಾಂಕ್ ಇಂದ. ಯಾವ ಪೋಸ್ಟ್ಗೆ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಿ ತೋರಿಸ್ತೇನೆ. ಇದರಲ್ಲಿ ಕಾಲ್ ಆಗಿರುವಂತಹದ್ದು ಡೆಪ್ಯೂಟಿ ಮ್ಯಾನೇಜರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡೆಲಿವರಿ, ಇನ್ನೊಂದು ಡೆಪ್ಯೂಟಿ ಮ್ಯಾನೇಜರ್ ಕ್ಲೌಡ್ ಆಪರೇಷನ್ಸ್, ಇನ್ನೊಂದು ಡೆಪ್ಯೂಟಿ ಮ್ಯಾನೇಜರ್ ನೆಟ್ವರ್ಕಿಂಗ್ ಆಪರೇಷನ್, ಆಮೇಲೆ ಫೋರ್ತ್ ಒನ್ IT ಆರ್ಕಿಟೆಕ್ಟ್ ಇದೆ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟೆ, ಫಿಫ್ತ್ ಒನ್ ಡೆಪ್ಯೂಟಿ ಮ್ಯಾನೇಜರ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಸಿಕ್ಸ್ತ್ ಒನ್ ಅಸಿಸ್ಟೆಂಟ್ ಮ್ಯಾನೇಜರ್. ನೋಡಿ, ಇದರಲ್ಲಿ ಅನ್ರಿಸರ್ವ್ಡ್ ಅಲ್ಲಿ ತುಂಬಾ ವೇಕೆನ್ಸಿ ಇದೆ. 76 ಪೋಸ್ಟ್ ಇದೆ, 167 ಇದೆ, 33, 13, 5, ಟೋಟಲ್ 320 ಇದೆ. ಎಲ್ಲ 320 ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇದೆ, ಖಂಡಿತ ಸಿಗ್ಬೋದು. ಸೊ ಟೋಟಲ್ ಆಗಿ 614 ಅಂದ್ರೆ 614 ಅಷ್ಟು ಪೋಸ್ಟ್ ಇದೆ. ಆಮೇಲೆ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳಿ ನೋಡುವ. ಅಂದ್ರೆ ನಾನು ಈಚ್ ಇದ್ರದ್ದು ಡೀಟೇಲ್ಸ್ ಹೇಳ್ತಾ ಹೋಗ್ತೇನೆ, ಹೇಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ತರ ಅಂತ ಹೇಳಿ ಈಚ್ ಕ್ಯಾಟಗರಿಯಲ್ಲಿ. ನೋಡಿ, ಫಸ್ಟ್ ಒನ್ ಡೆಪ್ಯೂಟಿ ಮ್ಯಾನೇಜರ್. ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೇನೆ. ಅಥವಾ BTech ಆಗಿರೋರು ಹಾಕ್ಬೋದು. ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಯಾವುದೇ ಇಲ್ಲಿ, ಇನ್ಫಾರ್ಮೇಶನ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಥವಾ ಅದಕ್ಕೆ ಈಕ್ವಾಲೆಂಟ್ ಡಿಗ್ರಿ, MC ಆದವ್ರು ಹಾಕ್ಬೋದು, MTech ಆದವ್ರು ಹಾಕ್ಬೋದು, MSc ಕಂಪ್ಯೂಟರ್ ಸೈನ್ಸ್ ಆದವರು ಕೂಡ ಹಾಕ್ಬೋದು. ಇದ್ರಲ್ಲಿ ಮಾತ್ರ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮಿನಿಮಮ್ 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ನೋಡಿ, ಮಿನಿಮಮ್ 4 years. ಆಮೇಲೆ ಪ್ರಿಫರ್ಡ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಪರ್ಟಿಕ್ಯುಲರ್. ಅವರು ಸಾಫ್ಟ್ವೇರ್ಸ್ ಎಲ್ಲ ಕೇಳಿದ್ದಾರೆ, ವೆಬ್ ಡೆವಲಪ್ಮೆಂಟ್ ಅದು ಇದು ಅಂತ ಹೇಳಿ ನೋಡ್ಕೊಳ್ಳಿ ನೀವು. ಪ್ರಿಫರ್ಡ್ ಕೆಲವೊಂದು ಸರ್ಟಿಫಿಕೇಶನ್ ನಿಮ್ಮ ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಡೆಪ್ಯೂಟಿ ಮ್ಯಾನೇಜರ್ ಇನ್ಫ್ರಾ ಸಪೋರ್ಟ್ ಕ್ಲೌಡ್ ಆಪರೇಷನ್ಸ್ ಅಲ್ಲಿ, ಅದಕ್ಕೆ ಕೂಡ ಸೇಮ್ MCA MTech ಕಂಪ್ಯೂಟರ್ ಒಟ್ಟು ಟೆಕ್ನಿಕಲ್ IT ಸ್ಟ್ರೀಮ್ ಅಲ್ಲಿ ಇದ್ರೆ ಆಯ್ತು. ಅದಕ್ಕೆ ಮಿನಿಮಮ್ 4 years ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ ಹೇಳಿ. ಆಮೇಲೆ 2 years ಅಡಿಷನಲ್ ಇದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಕೇಳಿದ್ದಾರೆ, ನಿಮ್ಮ ಸರ್ಟಿಫಿಕೇಶನ್ ಇರ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಪೋಸ್ಟ್ ನೇಮ್ ಡೆಪ್ಯೂಟಿ ಮ್ಯಾನೇಜರ್ ನೆಟ್ವರ್ಕಿಂಗ್ ಆಪರೇಷನ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಅದ್ರಲ್ಲೇ ಏನಾದ್ರೂ ಒಂದು ಸರ್ಟಿಫಿಕೇಶನ್ ಮಾಡಿರ್ಬೇಕು. ನೆಟ್ವರ್ಕಿಂಗ್ಗೆ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ಸರ್ಟಿಫಿಕೇಶನ್ ಆಗಿರ್ಬೇಕು. ಆಮೇಲೆ ಕ್ವಾಲಿಫಿಕೇಶನ್ ಸೇಮ್ BE BTech MTech ಆಗಿದ್ರೆ ಒಳ್ಳೇದು ಅಂತ ಹಾಕಿದ್ದಾರೆ. ಇದ್ರಲ್ಲಿ MSc ಅವರಿಗೆ ಆಪ್ಷನ್ ಇಲ್ಲ. ಒಂದ BE ಅಥವಾ MTech ಇದಾದವರು ಅಥವಾ BTech ಆದವರು. MCA MSc ಅವರಿಗೆ ಇದ್ರಲ್ಲಿ ಇಲ್ಲ. ಇದ್ರಲ್ಲಿ ಕೂಡ ಕೇಳಿದ್ದಾರೆ ಮಿನಿಮಮ್ 4 years ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಒನ್ ನೋಡುವ, ಡೆಪ್ಯೂಟಿ ಮ್ಯಾನೇಜರ್ IT ಆರ್ಕಿಟೆಕ್ಟ್ ಅಲ್ಲಿ ಕೇಳಿದ್ದಾರೆ. ಇದಕ್ಕೆ MCA MTech MSc ಆದವ್ರು ಕೂಡ ಹಾಕ್ಬೋದು. BTech ಮತ್ತೆ BE ಸೇಮ್ IT ಫೀಲ್ಡ್ ಅಲ್ಲಿ, ಇನ್ಫಾರ್ಮೇಶನ್ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಆ ಸ್ಟ್ರೀಮ್ ಅಲ್ಲಿ ಇದ್ರೆ ಆಯ್ತು ನಿಮ್ದು, ಅಥವಾ ಈಕ್ವಾಲೆಂಟ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕೂಡ ಮಿನಿಮಮ್ 4 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ಫಿಫ್ತ್ ಒನ್ ಡೆಪ್ಯೂಟಿ ಮ್ಯಾನೇಜರ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ.
ಇದರಲ್ಲಿ ಬಿ, MCA, MSc, MTech ಕೇಳಿದ್ದಾರೆ. MTech ಆದವ್ರು ಕೂಡ ಹಾಕ್ಬೋದು ಅಂತ ಹೇಳಿದ್ದಾರೆ ಇದಕ್ಕೆ. ಇದರಲ್ಲಿ ಕೂಡ ಮಿನಿಮಮ್ 4 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆ ಸೆಕ್ಯೂರಿಟಿ ಫೀಲ್ಡ್ ಅಲ್ಲಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇದೆಯಲ್ಲ ಆ ಫೀಲ್ಡ್ ಅಲ್ಲಿ, ಮತ್ತೆ ಅಡಿಷನಲ್ ಸರ್ಟಿಫಿಕೇಶನ್ ಇದ್ರೂ ಆಗ್ಬೋದು. ಸ್ಪೆಷಲ್ ಸ್ಕಿಲ್ಸ್ ಇದರಲ್ಲಿ ಕೇಳಲಿಲ್ಲ. ಓಕೆ, ಇನ್ನು ವಿದೌಟ್ ಎಕ್ಸ್ಪೀರಿಯನ್ಸ್ ಅವ್ರಿಗಿರುವಂತಹದ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ಇದಕ್ಕೆ ಕೂಡ ಬಿ ಆದವ್ರು, MC ಆದವ್ರು, MTech ಆದವ್ರು ಅವ್ರು ಹಾಕ್ಬೋದು. ಮತ್ತೇನು ಅಂತ ಹೇಳಿದ್ರೆ ಇದಕ್ಕಿಷ್ಟು ಪೋಸ್ಟ್ಗೆ ಮಿನಿಮಮ್ 50% ಸ್ಕೋರ್ ಇದ್ರೆ ಆಯ್ತು. ಓಕೆ, ನೀವು ಅಪಿಯರ್ ಆಗ್ಬೋದು ಇದ್ರ ಇಂಟರ್ವ್ಯೂಗೆಲ್ಲ. ಆಮೇಲೆ ಅಡಿಷನಲ್ ಸ್ವಲ್ಪ ಏನು ಫಾರ್ ಡೆವಲಪರ್ಸ್ ಕ್ಲೌಡ್ ಆಪರೇಷನ್ಸ್ ಯಾವ್ದಕ್ಕೆ ಬೇಕಾಗಿರುವುದು ಜನ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಅದರ್ ಕ್ವಾಲಿಫಿಕೇಶನ್ ಇದಿದ್ರೆ ಒಳ್ಳೇದು ಅಂತ ಹೇಳಿ ಇದ್ರಲ್ಲಿ ನೋಡಿ ಕೊಟ್ಟಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್, ಸ್ಪೆಸಿಫಿಕ್ ಸ್ಕಿಲ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಯಾವ ಪೋಸ್ಟ್ಗೆ ಏನೇನ್ ಇರ್ಬೇಕು ಅಂತ ಹೇಳುವಂತಹ ಡೀಟೇಲ್ಸ್. ಇನ್ನು ನಾನು ಎಲ್ಲಿ ಪೋಸ್ಟಿಂಗ್ ಇದೆ, ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಇದರಲ್ಲಿ ಹಾಕಿದ್ದಾರೆ ಯಾವ್ಯಾವ ಪೋಸ್ಟ್ಗೆ ಪೇ ಸ್ಕೇಲ್ ಏನು ಅಂತ ಹೇಳಿ. ಅಪ್ ಟು 93,000 ತನಕ ಇದೆ. ಯಾರಿಗೆ? ಈ ಡೆಪ್ಯೂಟಿ ಮ್ಯಾನೇಜರ್ಸ್ ಇದಾರಲ್ಲ 5 ಪೋಸ್ಟಿಂಗ್ ಅವರಿಗೆ. ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ಗಳಿಗೆ 48,000 ಇಂದ 85,000 ವರೆಗೂ ಸ್ಯಾಲ್ರಿ ಕೊಡ್ತಾರೆ ಅಂತ ಇದೆ ಇದರಲ್ಲಿ ಬೇಸಿಕ್ಸ್. ಸಜೆಸ್ಟೆಡ್ ಪ್ಲೇಸಸ್ ಅಂಡ್ ಪೋಸ್ಟಿಂಗ್ ಹೆಚ್ಚು ನೇವಿ, ಮುಂಬೈ, ಇಲ್ಲೊಂದ್ ಕಡೆ ಹೈದರಾಬಾದ್ ಇದೆ, ಆಮೇಲೆಲ್ಲ ಮುಂಬೈಯಲ್ಲಿ ಪೋಸ್ಟಿಂಗ್ ಅಂತ ಹಾಕಿದ್ದಾರೆ. ಈಗ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ. ಅದಕ್ಕಿಂತ ಮೊದಲು ಅದ್ರ ಎಕ್ಸಾಮ್ಸ್ ಹೇಗಿರ್ತದೆ, ಸೆಲೆಕ್ಷನ್ ಪ್ರಾಸೆಸ್, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಇವ್ರಿಗೆಲ್ಲ ಏನ್ ಗೊತ್ತಾ, ಡೆಪ್ಯೂಟಿ ಮ್ಯಾನೇಜರ್ಸ್ 5 ಪೋಸ್ಟ್ ಇದೆ ಅಲ್ಲ, ಇದಕ್ಕೆಲ್ಲ ಒಂದ್ ನಿಮಿಷ. ಇದಕ್ಕೆ ಏನಿಲ್ಲ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ನಿಮಗೆ ಅಂದ್ರೆ ಟೈರ್ಸ್, ಲೇಯರ್ಸ್, ಇಂಟರಾಕ್ಷನ್ಸ್ ವಿಲ್ ಬಿ ಡಿಸೈಡೆಡ್ ಅಂತ ಹೇಳಿ 2-3 ಲೆವೆಲ್ ಇದ್ದು ನಿಮಗೆ ಇಂಟರ್ವ್ಯೂಸ್ ಇರ್ಬೋದು. ಅದರಿಂದ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅದೇ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರ್ತದೆ. ಆಮೇಲೆ ಕೊನೆಗೆ ಇಂಟರಾಕ್ಷನ್ ಇರ್ತದೆ. ಈ ಆನ್ಲೈನ್ ರಿಟರ್ನ್ ಟೆಸ್ಟ್ ಅಲ್ಲಿ ಏನೇನೆಲ್ಲ ಸಬ್ಜೆಕ್ಟ್ಸ್ ಓದ್ಬೇಕು, ಯಾವ ತರ ಇರ್ತದೆ ಅಂತ ಹೇಳಿ ತೋರಿಸ್ತೇನೆ. ಅದಕ್ಕೆ ಕೂಡ ಸಿಲೆಬಸ್ ಅಥವಾ ಎಕ್ಸಾಮ್ ಪ್ಯಾಟರ್ನ್ಸ್ ಹೇಗಿರ್ತದೆ ಅಂತ ಹಾಕಿದ್ದಾರೆ ಅವರು. ಒಂದ್ ನಿಮಿಷ. ಇದೀಗ ಹೌ ಟು ಅಪ್ಲೈಗೆ ಬಂತು. ನಾನು ಹೇಳ್ತಾ ಹೋಗ್ತೇನೆ ಅದು ಹೇಗಿದೆ ಅಂತ ಹೇಳಿ ನೋಡಿ. ಇಲ್ಲಿ ಏನೆಲ್ಲ ಕ್ವಶನ್ಸ್ ಬರ್ತದೆ ಅಂತಿದೆ. ಇಲ್ಲಿದೆ ನೋಡಿ. ನಂಬರ್ ಏನು, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇನ್ಫ್ರಾ ಸಪೋರ್ಟ್, ನೆಟ್ವರ್ಕಿಂಗ್, ಕ್ಲೌಡ್ ಆಪರೇಷನ್, ನಂಬರ್ ಆಫ್ ಕ್ವಶನ್ಸ್ ಏನೆಲ್ಲ ಇರ್ತದೆ, ಟೋಟಲ್ 100 ಮಾರ್ಕ್ಸಿಗೆ. ಓಕೆ, ಆಮೇಲೆ ಇದು ರಿಟರ್ನ್ ಟೆಸ್ಟ್ ಎಲ್ಲ ನಿಮಗೆ ಮನೆಯಲ್ಲೇ ಕುತ್ಕೊಂಡು ಬರಿಬಹುದು. ಅಂದ್ರೆ ಆನ್ಲೈನ್ ಟೆಸ್ಟ್ ಇರ್ತದೆ. ಜನರಲ್ ಆಪ್ಟಿಟ್ಯೂಡ್ ಅದನ್ನ ನೀವು ಓದ್ಬೇಕು. ಪ್ರೊಫೆಷನಲ್ ನಾಲೆಜ್ ಬಗ್ಗೆ, IT ಬಗ್ಗೆ ಇರಬೇಕು. ಸೊ ಇದೆಲ್ಲ ಸೇರಿ ನೋಡಿ 60, ಆಮೇಲೆ 100 ಮಾರ್ಕ್ಸ್, ಟೋಟಲ್ ಆಫ್ 100 ಮಾರ್ಕ್ಸ್ ಇರ್ತದೆ. 45 ಮಿನಿಟ್ಸ್, ಟೋಟಲ್ 75 ಮಿನಿಟ್ಸ್ ನೀವು ಬರೀಲಿಕ್ಕೆ. ಇದೆಲ್ಲದಕ್ಕೆ ಸಹ ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ. ಅರ್ಥ ಆಯ್ತಾ? ಈಗ ಇದಾದ್ಮೇಲೆ ಹೌ ಟು ಅಪ್ಲೈಗೆ ಹೋಗುವ. ಹೌ ಟು ಅಪ್ಲೈ ಅಲ್ಲಿ ನೋಡಿ, ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತಿದೆ. ಇದು ಅವರ ವೆಬ್ಸೈಟ್ ಕಾಣಿಸ್ತಿದೆ ಅಲ್ಲ ನೋಡಿ. ಅದರಲ್ಲಿ ಹ್ಯಾಂಡ್ ಮಾರ್ಕ್ ಬಂದಿದೆ. ನೀವು ಅದನ್ನೇ ಸೈಟ್, ಇದು ಏನು ಆ ಒಂದು ಮಾರ್ಕ್ ಇದೆ ಅಲ್ಲ, ಹೈಪರ್ ಲಿಂಕ್ ಅಂತ ಹೇಳ್ತಾರೆ, ಇದನ್ನೇ ಕ್ಲಿಕ್ ಮಾಡಿ ನೀವು ಹೋಗ್ಬೋದು. ಅದಕ್ಕೆ ಡೈರೆಕ್ಟ್ ಆ ವೆಬ್ಸೈಟ್ಗೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಎಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ನೋಡಿ, ಜಸ್ಟ್ 750 rupees. ಇದನ್ನ ಕಟ್ಟಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆಮೇಲೆ ಇದ್ರಲ್ಲಿ ಏನಿದೆ, ಓಕೆ, ಹೌ ಟು ಅಪ್ಲೋಡ್ ಅ ಡಾಕ್ಯುಮೆಂಟ್ ಅಂತಿದೆ. ಏನೆಲ್ಲ ನಿಮ್ಮ ಹತ್ರ ಇರಬೇಕು ಅಂತ, ರೀಸೆಂಟ್ ಫೋಟೋಗ್ರಾಫ್, ಸಿಗ್ನೇಚರ್, ಬ್ರೀಫ್, ರೆಸ್ಯೂಮ್, ID ಕಾರ್ಡ್, ಹಾಗೆ ಸುಮಾರು ಕೊಟ್ಟಿದ್ದಾರೆ ನೋಡಿ. ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಎಜುಕೇಶನಲ್ ಮಾರ್ಕ್ ಶೀಟ್ಸ್ ಎಲ್ಲ ನಿಮ್ಮ ಹತ್ರ ರೆಡಿ ಇರ್ಬೇಕದು. ಆಮೇಲೆ ನೀವು ಅದನ್ನ ಅಪ್ಲೋಡ್ ಮಾಡುವಂತದ್ದು. ಇದ್ರಲ್ಲಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಫೈಲ್ಸ್ ಎಷ್ಟು ಸೈಜ್ ಇರಬೇಕು, ಹೇಗಿರ್ಬೇಕಾ, PDF ಕನ್ವರ್ಟೆಡ್ ಸೈಜ್ ಅಂತ ಹೇಳಿ. ಫೋಟೋಗ್ರಾಫಿಗೆ ಕೂಡ ಕೊಟ್ಟಿದ್ದಾರೆ ಎಷ್ಟೆಷ್ಟು ಡೈಮೆನ್ಷನ್ಸ್ ಇರಬೇಕು ಅಂತ ಹೇಳಿ.
ಆಮೇಲೆ ಕೆಲವು ಜನರಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ, ಯಾವ ತರ ಹೇಗಿರ್ಬೇಕು, ಆಮೇಲೆ ಕಾಂಡಕ್ಟ್ ಬಗ್ಗೆ ಕೂಡ ಹೇಳಿದ್ದಾರೆ ಅದರಲ್ಲಿ. ಕೊನೆಗೊಂದು ಹೌ ಟು ಅಪ್ಲೈ ಅಂತಿದೆ ನೋಡಿ, ಯಾವ್ಯಾವ್ದ್ರಲ್ಲಿ ಕರೆಂಟ್ ಓಪನಿಂಗ್ಸ್ ಇದೆ ಅದ್ರಲ್ಲಿ ನೀವು ಹೋಗಿ ಈ ತರ ನೀವು ಅಪ್ಲೈ ಆನ್ಲೈನ್ ಅಲ್ಲಿ ಎಲ್ಲ ಕೂಡ ಸಬ್ಮಿಟ್ ಮಾಡುದು ಅಂತ ಹೇಳಿ ತೋರಿಸಿದ್ದಾರೆ. ಇದಿಷ್ಟು SBI ಅಲ್ಲಿ ನೀವು ಹೇಗೆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಹಾಕುದು, ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು, ಈ ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಗಳಿಗೆ ಹೇಗೆ ಅಪ್ಲೈ ಮಾಡುದು ಅಂತ ಹೇಳಿ ತೋರಿಸ್ಕೊಟ್ಟಂತಹದ್ದು. ಓಕೆ, ಇದು ಒಳ್ಳೆ ಆಪರ್ಚುನಿಟಿ, ಮಿಸ್ ಮಾಡಬೇಡಿ. ಇವತ್ತೇ ಓಪನ್ ಆಗಿದೆ ಸೈಟ್, ಯಾರು ಬೇಕಿದ್ರು ಕೂಡ ಹಾಕ್ಬೋದು. ದೋಸ್ ಹು ಹ್ಯಾವ್ ಕಂಪ್ಲೀಟೆಡ್ BE, MCA, MTech, ಆಮೇಲೆ MSc ಎಲ್ಲ IT ಫೀಲ್ಡ್ ಅಲ್ಲಿ. ಓಕೆ ಓಕೆ, ಈಗ ನಾನು ಹೇಳಿರುವಂತಹ ಈ ಜಾಬ್ ಗಳಿಗೆ ನೀವು ಕೂಡ ಅಪ್ಲೈ ಮಾಡಬಹುದು. ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮ್ಸೆ ಅದಕ್ಕೆ ಅಪ್ಲೈ ಮಾಡಬಹುದು. ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೇನೋ ಅದನ್ನ ರೆಡಿ ಇಟ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಿ. ಹಾಗೆ ಈ ಇದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಏನ್ ಪೋಸ್ಟ್ ಇದೆ ಇದಕ್ಕೆ ಫ್ರೆಶರ್ಸ್ ಅಪ್ಲೈ ಮಾಡಬಹುದು. ಖಂಡಿತ ನೀವು ಜಸ್ಟ್ ಒಂದು ಟೆಸ್ಟ್ ಬರೆದ್ರೆ ಸಾಕು, ನಿಮಗೂ ಆ ಜಾಬ್ ಸಿಗುವಂತ ಖಂಡಿತ ಸಾಧ್ಯತೆಗಳಿದೆ. ಹಾಗಾಗಿ ಇದನ್ನ ನೀವು ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಇದೇ ತರಹದ ವಿಡಿಯೋಗಳು ಹೆಚ್ಚು ಹೆಚ್ಚು ನಮ್ಮ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೇವೆ. ನೀವು ಈ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಹೇಳಿ. ಥ್ಯಾಂಕ್ ಯು.